ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ। ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ ಅಂದರೆ ಅಧಿಗಮ್ ಪುನಃ ಪ್ರಾಪ್ತಿ ಅಂತ ಕರಿತೀವಿ ಹಿಂದಿಯಲ್ಲಿ 9ನೇ ತರಗತಿಗೆ ಮೊದಲ ಕಲಿಕಾ ಹಾಳೆ ಅಧಿಗಮ್ ಪತ್ರ ಕೇಕ್ ಅಂತಂದ್ರೆ ಕಲಿಕಾ ಹಾಳೆ 1ರ ಉತ್ತರಗಳಿದಾವೆ। ಆ ಕಲಿಕಾ ಹಾಳೆ 1ರಲ್ಲಿ ಇಲ್ಲಿ ಗತಿವಿಧಿ 1 ಅಂತಕ್ಕಂಥ ಚಟುವಟಿಕೆ 1ಅನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ವಿಸ್ತಾರವಾಗಿ ನಿಮಗೆ ಉತ್ತರಗಳನ್ನು ಮತ್ತು ಅದರ ಮಾಹಿತಿಯನ್ನು ತಂದಿದ್ದೀನಿ। ಸೊ ತಾವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ। ಆಲ್ರೆಡಿ ನಾವು ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕಿದ್ದೀವಿ। ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳಂತ ಇದ್ದಾವೆ, ಅಲ್ಲಿ ಹೋಗಿ ಉತ್ತರಗಳನ್ನು ನೋಡ್ಬೋದು। ಸೊ ಇದು ಇವತ್ತು ಹಿಂದಿಯಲ್ಲಿ ಹಾಕ್ತಕ್ಕಂಥ ಮೊದಲ ಒಂದು ವಿಡಿಯೋ ಇತ್ತು। ಸೊ ಅದರಲ್ಲಿ ಕೂಡ ಕಲಿಕಾ ಹಾಳೆಯ 1ರಲ್ಲಿ ಚಟುವಟಿಕೆ 1ಅನ್ನು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ। ಸೊ ನೆನಪನ್ನ ಇಟ್ಕೊಡ್ರಿ, ಸೀಕ್ನೇಕೆ ಪ್ರತಿಫಲ ಅಂತಂದ್ರೆ ಕಲಿವಿನ ಪ್ರತಿಫಲ, ಓಕೆ, ಕಲಿಕೆಯ ಫಲ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ। ಸೊ ಏನಿತ್ತು ಈ ಒಂದು ಕಲಿಕಾ ಹಾಳೆಯ ಮುಖ್ಯ ಉದ್ದೇಶ ಏನಿದೆ, ಕಹಾನಿ ಕವಿತಾ ಆದಿ ಕೋ ಧ್ಯಾನ ಪೂರ್ವಕ ಸುನ್ಕರ್ ಜ್ಞಾನ ಪ್ರಾಪ್ತ ಕರೆಂಗೆ। ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದಿಷ್ಟು ಕಥೆಗಳನ್ನು ಕೊಡ್ತಾರೆ, ಒಂದಿಷ್ಟು ಕವಿತೆಗಳನ್ನು ಕೊಡ್ತಾರೆ, ಅವುಗಳನ್ನು ನೀವೇನು ಮಾಡಬೇಕು ಸುನ್ಕರ್, ಅವುಗಳನ್ನು ಕೇಳಿಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಅದರ ಜ್ಞಾನವನ್ನು ತಾವೇನು ಮಾಡ್ತೀರಿ ಪ್ರತಿಫಲವನ್ನು ಹೊಂದುತ್ತೀರಿ, ಅದನ್ನು ಅರ್ಥೈಸಿಕೊಳ್ತೀರಿ, ಗಳಿಸಿಕೊಳ್ತೀರಿ ಅಂತಕ್ಕಂಥದ್ದು ಈ ಒಂದು ಕಲಿಕೆಯ ಪ್ರತಿಫಲ ಇತ್ತು। ಯಾಕಂದರೆ ಪ್ರತಿ ತಿಂಗಳು ಒಂದೊಂದೇ ಕಲಿಕಾ ಫಲಗಳನ್ನು ನಿಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ। ಈ ಒಂದು ಕಲಿಕಾ ಫಲಗಳ ಮೇಲೆ ಬಹಳಷ್ಟು ಚಟುವಟಿಕೆಗಳನ್ನು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ। ಸೊ ಇವತ್ತು ಮೊದಲ ತಿಂಗಳಲ್ಲಿ ತಾವುಗಳು ಗಳಿಸಿಕೊಳ್ತಕ್ಕಂಥದ್ದು ಕತೆ ಮತ್ತು ಕವಿತೆಗಳನ್ನು ತಾವೇನು ಮಾಡಬೇಕು ಗಮನವಿಟ್ಟು ಕೇಳಿದ ನಂತರ ಅದರ ಜ್ಞಾನವನ್ನು ಅರ್ಥೈಸಿಕೊಳ್ತೀರಿ ಅಂತಕ್ಕಂಥದ್ದು ಕಲಿಕೆಯ ಪ್ರತಿಫಲ ಇತ್ತು, ಓಕೆ। ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಮೊದಲ ಚಟುವಟಿಕೆ ಏನಿದೆಪ್ಪ ಅಂತಂದ್ರೆ ಎಸ್ ಗತಿವಿಧಿ 1 ಅಂದ್ರೆ ಚಟುವಟಿಕೆ 1 ಕಹಾನಿ ಸುನನಾ ಅವ್ರ ಬೋಲನಾ, ತಾವೇನು ಮಾಡ್ತೀರಿ ಕಥೆಯನ್ನ ಕೇಳಿಸಿಕೊಳ್ತೀರಿ ಮತ್ತು ಮಾತನಾಡ್ತೀರಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಪುಟ್ಟ ಪ್ರಶ್ನೆಗಳಿಗೆ ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಉತ್ತರಗಳನ್ನು ಕೊಡಬೇಕಾಗ್ತದೆ। ಹಾಗಾದ್ರೆ ನೋಡೋಣ ಕತೆ ಏನಿದೆ ಅಂತಕ್ಕಂಥದ್ದು। ಎಸ್ ತಮಗೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಕಲಿಕಾ ಹಾಳೆಯಲ್ಲಿ ಒಂದು ಕತೆ ಇದೆ। ಆ ಕಥೆಯ ಶೀರ್ಷಿಕೆ ಏನಪ್ಪ ಅಂತಂದ್ರೆ ಬುದ್ಧಿಮಾನ್ ಕಿಸಾನ್ ಅಂತಕ್ಕಂಥದ್ದು, ಅಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಚತುರ ರೈತ ಅಂತ ಹೇಳ್ಬೋದು, ಜಾಣ ರೈತ ಅಂತಕ್ಕಂಥ ಕಥೆಯನ್ನ ಕೊಟ್ಟಿದ್ದಾರೆ। ಇದು ಕತೆಗೆ ಸಂಬಂಧಪಟ್ಟಂತೆ ಚಿತ್ರ ಇತ್ತು, ನೋಡೋಣ ಕತೆ ಏನಿದೆ ಅಂತಕ್ಕಂಥದ್ದು। एक दिन एक किसान मेले से अपने घर लौट रहा था। अपने मेले से एक भैंस खरीदी थी। जब वह घने जंगल से होकर गुजर रहा था तब एक डाकू उसका रास्ता रोक लिया। उसके हाथ में एक मोटा सा डंडा था। वह बोला, तुम्हारे पास जो कुछ भी है वह सब मुझे दे दो। किसान डर गया। उसने अपने सारे पैसे डाकू को दे दिए। तब डाकू बोला, अब मुझे तुम्हारी भैंस भी चाहिए। यह सुनकर किसान ने भैंस की रस्सी भी डाकू के हाथ में दे दी। फिर किसान बोला, मेरे पास जो कुछ भी था मैंने सब तुम्हें दे दिया। कृपा करके आप मुझे अपना डंडा दे दीजिए। डाकू ने पूछा, लेकिन तुम्हें इसकी क्या आवश्यकता है? वह बोला, मैं डंडा अपनी पत्नी को दूंगा। यह डंडा देकर वह बड़ी खुश होगी कि मैं मेले से उसके लिए कुछ तो लाया हूँ। डाकू ने डंडा किसान को दे दिया। किसान ने बिना वक्त गवाए डाकू को जोर जोर से मारना शुरू कर दिया। किसान का मार खाकर डाकू वहाँ से भाग खड़ा हुआ ಅಂತಕ್ಕಂಥದ್ದು ಕತೆ ಇತ್ತು। ನಾನು ನಿಮಗೆ ಸ್ವಲ್ಪ ಕನ್ನಡದಲ್ಲಿ ಏನು ಮಾಡ್ತೀನಿ ವಿದ್ಯಾರ್ಥಿಗಳೇ, ಕತೆಯ ತಿರುಳನ್ನು ಹೇಳಿಕೆ ಪ್ರಯತ್ನವನ್ನು ಮಾಡ್ತೀನಿ। ಒಬ್ಬ ರೈತ ಏನು ಮಾಡ್ತಾ ಇದ್ದ, ಜಾತ್ರೆಯಿಂದ ತನ್ನ ಮನೆಗೆ ಏನು ಮಾಡ್ತಾ ಇದ್ದ ಮರಳಿ ಹೋಗ್ತಾ ಇದ್ದ। ಸೊ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆತ ಜಾತ್ರೆಯಿಂದ ಒಂದು ಬೈಸನ್ನು ಏನು ಮಾಡಿದ್ದಪ್ಪ ಅಂದರೆ ಖರೀದಿಯನ್ನು ಮಾಡಿದ್ದ। ಸೊ ಏನಾಗಿತ್ತು, ಆತ ಮರಳತಕ್ಕಂಥ ಹಾದಿ ಏನಿತ್ತು ಅದು ಕಾಡಿನ ಹಾದಿಯಾಗಿತ್ತು। ಆ ಕಾಡಿನಲ್ಲಿ ಒಬ್ಬ ಕಳ್ಳ ಏನು ಮಾಡ್ತಾನಪ್ಪ ಅಂದರೆ ಈತನನ್ನು ಅಡ್ಡಗಡ್ಡಿಸ್ತಾನೆ, ಅಂದರೆ ಈತನನ್ನು ನಿಲ್ಲಿಸ್ತಾನೆ। ಸೊ ಆತನ ಕೈಯಲ್ಲಿ ಅಂದರೆ ಆ ಕಳ್ಳನ ಕೈಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಕೋಲು ಇತ್ತು। ಆತ ಹೇಳ್ತಾನೆ, ಸೊ ನಿನ್ನ ಕಡೆ ಏನಿದೆ ಅದನ್ನೆಲ್ಲ ನನಗೆ ಕೊಡು ಅಂತ ಆ ಕಳ್ಳ ಏನು ಮಾಡ್ತಾನಪ್ಪ ಅಂದ್ರೆ ಆ ರೈತನಿಗೆ ಹೇಳ್ತಾನೆ। ಸೊ ರೈತ ಏನು ಮಾಡ್ತಾನೆ, ಹೆದರ್ಕೊಳ್ತಾನೆ। ಸೊ ರೈತ ತನ್ನ ಬಳಿಲಿರ್ತಕ್ಕಂಥ ಎಲ್ಲ ಹಣವನ್ನು ಆ ಕಳ್ಳನಿಗೆ ಕೊಟ್ಬಿಡ್ತಾನೆ। ಅವಾಗ ಮತ್ತೆ ಡಾಕು ಏನು ಹೇಳ್ತಾನಪ್ಪ ಅಂದರೆ ಕಳ್ಳ ಹೇಳ್ತಾನೆ, ಅಬ್ ಮುಜೆ ಬೈಸ್ ಬಿ ಚಾಯಿ, ನಿನ್ನ ಕಡೆ ಏನಿದೆ ಬೈಸಿದೆಯಲ್ಲ ಅದನ್ನು ಕೂಡ ನನಗೆ ಕೊಟ್ಬಿಡು ಅಂತ ಹೇಳ್ತಾನೆ। ಸೊ ಅವಾಗ ರೈತ ಏನು ಮಾಡ್ತಾನೆ, ಆ ಬೈಸ್ದು ಒಂದು ಹಗ್ಗ ಆತನ ಬಳಿ ಇತ್ತು, ಅದನ್ನು ಕೂಡ ಏನು ಮಾಡ್ತಾನಪ್ಪ ಅಂದರೆ ಆ ಕಳ್ಳನಿಗೆ ಕೊಡ್ತಾನೆ। ಆಮೇಲೆ ಸೊ ರೈತ ಕೇಳ್ತಾನೆ, ಏನು ಹೇಳ್ತಾನಪ್ಪ ಅಂದರೆ ನನ್ನ ಬಳಿ ಇರ್ತಕ್ಕಂಥದ್ದು ಎಲ್ಲವನ್ನೂ ನಾನು ನಿನಗೆ ಕೊಟ್ಬಿಟ್ಟಿದ್ದೀನಿ, ಈಗ ನಿನ್ನ ಬಳಿ ಇರ್ತಕ್ಕಂಥ ಆ ಒಂದು ಕೋಲನ್ನು ನನಗೆ ಕೊಟ್ಟುಬಿಡು ಅಂತ ಏನು ಮಾಡ್ತಾನಪ್ಪ ಅಂದರೆ ರೈತ ಕಳ್ಳನಿಗೆ
ಹೇಳ್ತಾನೆ. ಸೊ ಅವಾಗ ಆ ಕಳ್ಳ ಹೇಳ್ತಾನೆ ಏನಂತಂದ್ರೆ, ಇದರ ಅವಶ್ಯಕತೆ ನಿನಗೇನಿದೆ ಅಂತ ಕೇಳ್ತಾನೆ. ಅವಾಗ ಏನು ಹೇಳ್ತಾನೆ, ಈ ಕೋಲನ್ನು ನಾನು ಏನು ಮಾಡ್ತೀನಿ, ನನ್ನ ಹೆಂಡತಿಗೆ ಕೊಡ್ತೀನಿ. ಆ ಕೋಲನ್ನು ನೋಡಿ ನನ್ನ ಹೆಂಡತಿ ತುಂಬ ಖುಷಿ ಪಡ್ತಾಳೆ, ಏಕೆಂದರೆ ಜಾತ್ರೆಯಿಂದ ಇದನ್ನಾದರೂ ನಾನು ಏನು ಮಾಡಿದ್ದೀನಿ, ಆಕೆಗೆ ತಂದಿದ್ದೀನಿ ಅಂತ ಏನು ಮಾಡ್ತಾನೆ, ಆ ರೈತ ಕಳ್ಳನಿಗೆ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಅವಾಗ ಆ ಒಂದು ಕೋಲನ್ನು ಏನು ಮಾಡ್ತಾನೆ, ಕಳ್ಳ ರೈತನಿಗೆ ಕೊಟ್ಬಿಡ್ತಾನೆ. ಆ ರೈತ ಏನು ಮಾಡ್ತಾನಪ್ಪ ಅಂದ್ರೆ ಸಮಯವನ್ನು ವ್ಯಯ ಮಾಡದೆ ಆ ಒಂದು ಕೋಲಿನಿಂದ ಆ ಕಳ್ಳನಿಗೆ ಜೋರಾಗಿ ಹೊಡಿಲಿಕ್ಕೆ ಪ್ರಾರಂಭವನ್ನು ಮಾಡಿದಾಗ ಕಳ್ಳ ಅಲ್ಲಿಂದ ಏನು ಮಾಡ್ತಾನಪ್ಪ ಅಂದ್ರೆ ಹೊಡೆತ ತಿಂದು ಓಡಿ ಹೋಗ್ತಾನೆ ಅಂತಕ್ಕಂಥದ್ದು ಕಥೆಯ ಕನ್ನಡದಲ್ಲಿ ಇತ್ತು. ಸೊ ತಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅರ್ಥೈಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇದರಲ್ಲಿ ಫಸ್ಟ್ ಕ್ವಶನ್ ಇತ್ತು ಅಭ್ಯಾಸ್ 1.1 ಅಲ್ಲಿ, ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ಚುನ್ಕರ್ ಲಿಖಿಯೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಆರಿಸಿ ಬರೆಯಲಿದೆ. ಕಿಸಾನ್ ಕೈಸಾ ಥಾ, ಆ ಒಬ್ಬ ರೈತ ಹೇಗಿದ್ದ, ಬುದ್ಧಿಮಾನ್ ಇದ್ದ, ಮೂರ್ಖ ಇದ್ದ. ಸೊ ತಮಗೆ ಟೈಟಲ್ ಏನೇ ಕೊಟ್ಟಿದ್ದಾರೆ ಬುದ್ಧಿಮಾನ್ ಅಂದ್ರೆ, ಸೊ ಎ ಬುದ್ಧಿಮಾನ್ ಇಸ್ ದ ರೈಟ್ ಆನ್ಸರ್. ಕಿಸಾನ್ ಕೋ ರಾಸ್ತೆ ಮೇ ಕಿಸ್ನೆ ರೋಕಾ, ರೈತನಿಗೆ ಒಂದು ಹಾದಿಯಲ್ಲಿ ಯಾರನ್ನ ಅಡ್ಡಗಡ್ಡಿಸ್ತಾರೆ ಅಂತ ಇತ್ತು. ಸೊ ಜಾನ್ವರ್ ಮತ್ತು ಡಾಕು ಇದೆ. ಸೊ ದ ರೈಟ್ ಆನ್ಸರ್ ಡಾಕು, ಕಳ್ಳ. ಸೊ ಅಭ್ಯಾಸ್ 1.2 ದಲ್ಲಿ ಕಿಸ್ನೆ ಕಹಾ ಕಿಸ್ಸೆ ಕಹಾ, ಸಹಿ ಉತ್ತರಕ್ಕೆ ಸಾಮ್ನೆ ಸಹಿ ಕಾ ನಿಶಾನ್ ಲಗಾಯಿಯೇ. ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಅದರ ಮುಂದೆ ತಾವು ಸರಿಯಾದ ಗುರುತನ್ನು ಹಾಕಬೇಕು. ಸೊ ಫಸ್ಟ್ ಕ್ವಶನ್ ಇತ್ತು ತುಮಾರೆ ಪಾಸ್ ಜೋ ಕುಚ್ ಬಿ ಹೇ ವಹ ಸಬ್ ಮುಜೆ ದೇ ದೋ. ಸೊ ನಿನ್ನ ಬಳಿ ಏನಿದೆ ಅಲ್ಲ ಅದನ್ನೆಲ್ಲ ನನಗೆ ಏನು ಮಾಡಪ್ಪ ಅಂತಂದರೆ ಕೊಟ್ಟು ಬಿಡು ಅಂತ ಏನು ಮಾಡ್ತಾರಪ್ಪ ಅಂದರೆ ಯಾರು ಹೇಳ್ತಾರೆ ಅಂತ ಇತ್ತು. ಸೊ ರೈತ ಡಾಕುನಿಗೆ ಹೇಳ್ತಾನೆ ಅಥವಾ ಡಾಕು ರೈತನಿಗೆ ಹೇಳ್ತಾನೆ ಅಂತ ಇದೆ. ಇದನ್ನು ಡಾಕು ಏನು ಮಾಡ್ತಾನಪ್ಪ ಅಂದ್ರೆ ರೈತನಿಗೆ ಹೇಳಿರ್ತಕ್ಕಂಥದ್ದು, ಇದು ಸರಿಯಾದ ಉತ್ತರ ಇತ್ತು. ಅದೇ ಥರನಾಗಿ ಸೆಕೆಂಡ್ ಕ್ವಶನ್ ಇತ್ತು ಮೈ ಯಹ ದಂಡ ಅಪ್ನಿ ಪತ್ನಿ ಕೋ ದೂಂಗಾ. ಈ ಕೋಲು ನಾನು ನನ್ನ ಹೆಂಡತಿಗೆ ಕೊಡ್ತೀನಿ ಅಂತ ಇದೆ. ಸೊ ಇದನ್ನು ಯಾರು ಹೇಳ್ತಾರೆ, ಸೊ ಕಳ್ಳ ರೈತನಿಗೆ ಹೇಳ್ತಾನ ಅಥವಾ ರೈತ ಕಳ್ಳನಿಗೆ ಹೇಳ್ತಾನೆ. ಸರಿಯಾದ ಉತ್ತರ ಇತ್ತು ರೈತ ಕಳ್ಳನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಅದನ್ನು ಹೇಳ್ತಾನೆ. ಇನ್ನು ಚಿಕ್ಕ ಪುಟ್ಟ ತಾವು ಮೌಖಿಕವಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಓರಲ್ ಆಗಿರ್ತಕ್ಕಂಥ ಚಿತ್ರದ ಮೇಲೆ ಉತ್ತರವನ್ನು ಕೊಡಬೇಕಿತ್ತು. ಕಿಸಾನ್ ಕಹಾ ಲೌಟ್ ರಹಾ ಥಾ, ಸೊ ರೈತ ಎಲ್ಲಿಗೆ ಮರಳುತ್ತಿದ್ದ ಅಂತ ಇದೆ. ಅಪ್ನೆ ಘರ್ ಅಂದರೆ ಆತನ ಮನೆಗೆ ಆತ ಹೋಗ್ತಿದ್ದ. ಡಾಕು ಕೆ ಹಾತ್ ಮೇ ಕ್ಯಾ ಥಾ, ಸೊ ಕಳ್ಳನ ಕೈಯಲ್ಲಿ ಏನಿತ್ತು ಅಂತ ಇದೆ. ಸೊ ಉತ್ತರ ಬಂದ್ಬಿಟ್ಟು ಮೋಟಾಸ ದಂಡ, ಒಂದು ದೊಡ್ಡದಾಗಿರ್ತಕ್ಕಂಥ ಕೋಲು ಆ ಕಳ್ಳನ ಕೈಯಲ್ಲಿ ಇತ್ತು. ಥರ್ಡ್ ಕ್ವಶನ್ ಬಂದ್ಬಿಟ್ಟು ಕಿಸಾನ್ ಡಾಕು ಸೇ ಕ್ಯಾ ಮಂಗ. ಸೊ ರೈತ ಸೊ ಕಳ್ಳನಿಗೆ ಏನು ಬೇಡಿದ ಅಂತ ಇದೆ. ಸೊ ದಂಡ ಅಂತ ಬೇಡಿದಾನೆ, ಅಂದರೆ ಕೋಲನ್ನ ಆತ ಏನು ಮಾಡ್ತಾನಪ್ಪ ಅಂದರೆ ಬೇಡ್ತಾನೆ. ನಾಲ್ಕನೇ ಕ್ವಶನ್ ಇತ್ತು ಕಿಸಾನೆ ದಂಡೆ ಸೇ ಕಿಸೆ ಮಾರ್ನೆ ಲಗ, ರೈತ ಆ ಕೋಲಿನಿಂದ ಯಾರನ್ನ ಹೊಡಿಲಿಕ್ಕೆ ಪ್ರಾರಂಭಿಸ್ತಾನೆ. ಸೊ ಡಾಕುಕೋ ಅಂದರೆ ಆ ಕಳ್ಳನಿಗೆ ಏನು ಮಾಡ್ತಾನಪ್ಪ ಅಂದರೆ ಕೋಲಿನಿಂದ ಹೊಡಿಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಎಸ್, ಅಭ್ಯಾಸ 1.4ರಲ್ಲಿ ಏನಿದೆಪ್ಪ ಅಂದರೆ ಇಲ್ಲಿ ನಿಮಗೆ ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿ ಏನು ಕಾಣ್ತದೆ ಹೇಳಿ ಅಂತ ಹೇಳಿದ್ದಾರೆ. ಎಸ್, ಹಾಗಾದರೆ ಆ ಚಿತ್ರ ಏನಿತ್ತಪ್ಪ ಅಂತಂದರೆ ಎಸ್ ಇದೇ ಇತ್ತು. ಸೊ ಈ ಚಿತ್ರವನ್ನು ಅವ್ರು ನಿಮಗೆ ಕೊಟ್ಟಿದ್ದಾರೆ. ಸೊ ಕತೆ ಇರಲಾರ್ದೆ ತಾವು ಏನು ಮಾಡ್ಬೋದಪ್ಪ ಅಂದರೆ ಓರಲ್ ಆಗಿ ತಾವು ಏನು ಮಾಡ್ಬೋದು, ಕಥೆಯನ್ನು ಸಹಿತ ಹನಿಬಹುದು. ಆ ಮೇಲಿರ್ತಕ್ಕಂಥ ಕಥೆಯ ವಾಕ್ಯಗಳನ್ನು ಬರಿಬೋದು. ನಾನು ಸಿಂಪಲ್ ಆಗಿ ಏನು ಬರ್ದಿದ್ದೀನಿ ಅಂದರೆ ಯಹ ಏಕ್ ಜಂಗಲ್ ಕಾ ದೃಶ್ಯ ಹಿ, ಇದನ್ನು ನೋಡಿದಾಗ ಏನು ಅನಿಸ್ಲಕ್ಕದಪ್ಪ ಅಂದ್ರೆ ಇದು ಒಂದು ಕಾಡಿನ ದೃಶ್ಯ ಆಗಿದೆ. ಎರಡನೇ ಪಾಯಿಂಟ್ ಏನಿದೆ ಅಂದರೆ ಇಸ್ಮೆ ದೋ ವ್ಯಕ್ತಿ ಅವ್ರ ಏಕ್ ಬೈಸ್ ದಿಕಾಯಿ ದೇ ರಹಾ ಹೇ, ಈ ಚಿತ್ರದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿ ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿ ಇದ್ದಾರೆ. ಇದು ಒಂದು ಬೈಸ್ ಏನಾಗದಪ್ಪ ಅಂತಂದ್ರೆ ಕಾಣ್ಲಿಕ್ಕತ್ತದ. ಮೂರನೇ ಪಾಯಿಂಟ್ ಏನು ಬರ್ದೀನಿ, ಏಕ್ ವ್ಯಕ್ತಿ ಕೆ ಹಾತ್ ಮೇ ದಂಡ ಹೇ ದೇಖ್ನೆ ಮೇ ಡಾಕು ಜೈಸಾ ಲಗಾ ಹೇ. ಸೊ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಏನಿದೆ, ಕೋಲ್ ಇದೆ, ಈತ ಕಾಣ್ಲಿಕ್ಕೆ ಹೇಗಿದ್ದಾನಪ್ಪ ಅಂದ್ರೆ ಕಳ್ಳನ ತರ ಕಾಣ್ತಾ ಇದ್ದಾನೆ. ಸೊ ನಾಲ್ಕನೇ ಪಾಯಿಂಟ್ ಏನಿತ್ತು, ಏಕ್ ವ್ಯಕ್ತಿ ದೂಸರೆ ವ್ಯಕ್ತಿ ಸೇ ಕುಚ್ ಮಾಂಗ್ ರಹಾ ಹೇ ಯಾ ವಿನತಿ ಕರ್ ರಹಾ ಹೇ. ಸೊ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿಯಿಂದ ಏನನ್ನಾದರೂ ಬೇಡ್ತಾ ಇದ್ದಾನೆ ಅಥವಾ ಏನು ಮಾಡ್ತಾ ಇದ್ದಾನೆ, ವಿನಂತಿಯನ್ನು ಮಾಡ್ತಾ ಇದ್ದಾನೆ ಅಂತ ನಾನು ಏನು ಮಾಡಿದ್ದೀನಿ, ಆ ಚಿತ್ರಕ್ಕೆ ಅನುಗುಣವಾಗಿ ವಾಕ್ಯಗಳನ್ನು ಬರೆದಿದ್ದೀನಿ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಕಲಿಕಾ ಫಲ 1ರಲ್ಲಿ ಚಟುವಟಿಕೆ 1ರಲ್ಲಿ ಬುದ್ಧಿಮಾನ್ ಕಿಸಾನ್ ಕಥೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಮತ್ತು ಕತೆ. ಸೊ ಮುಂದಿನ ಚಟುವಟಿಕೆಯಲ್ಲಿ ಮತ್ತೆ ನಾನು ಏನು ಮಾಡ್ತೀನಿ, ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.